ಹಾಯ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಸಬ್ಬಸಿಗೆ ಸೊಪ್ಪನ್ನು ಬಳಸಿ ಮೃದುವಾದ ಅಕ್ಕಿ ರೊಟ್ಟಿ ಮಾಡೋ ವಿಧಾನವನ್ನು ನಿಮಗೆ ತೋರಿಸ್ಕೊಡ್ತಾ ಇದ್ದೇನೆ. ಸೊ ಅದಕ್ಕೆ ಬೇಕಾಗಿದ್ದು ಈರುಳ್ಳಿ, ಟೊಮೆಟೊ, ಒಂದು ಕಡೆ ಸಬ್ಬಸಿಗೆ ಸೊಪ್ಪನ್ನು ತೆಗೆದುಕೊಂಡಿದ್ದೀನಿ. ನೀವು ಬೇರೆ ತರಕಾರಿಗಳನ್ನು ಕೂಡ ಏನು ಮಾಡ್ಬೋದು ಅಂತ ಹೇಳಿದ್ರೆ ಚಾಪ್ ಮಾಡ್ಕೊಂಡು ತೆಗೆದುಕೊಳ್ಳಬಹುದು. ಸೊ ಹಾಗಾದರೆ ಬನ್ನಿ ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡೋಣ. ಸೊ ಇಲ್ಲಿ ನಿಮಗೆ ಎಷ್ಟು ಬೇಕೋ ಅಷ್ಟು ಅಕ್ಕಿ ಹಿಟ್ಟನ್ನು ತೆಗೆದುಕೊಳ್ಳಿ. ಅದಕ್ಕೆ ಉಪ್ಪು, ಖಾರದ ಪುಡಿ, ಜೀರಿಗೆ ಹಾಕ್ತಾಯಿದ್ದೀನಿ. ಓಂಕಾಳು ಕೂಡ ಸೇರಿಸ್ಬೋದು. ಹಸಿಮೆಣಸನ್ನು ಹಾಕ್ಬೋದು. ನಾವು ಹಸಿಮೆಣಸು ಬಳಕೆ ಮಾಡಲ್ಲ, ಹಾಗಾಗಿ ಒಣ ಖಾರವನ್ನೇ ಹಾಕ್ತಾಯಿದ್ದೀನಿ. ಸಬ್ಬಸಿಗೆ ಸೊಪ್ಪು, ಈರುಳ್ಳಿ, ಟೊಮೆಟೊ ಎಲ್ಲವನ್ನು ಹಾಕಿ ಚೆನ್ನಾಗಿ ಏನು ಮಾಡಬೇಕು ಅಂದರೆ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಸಾರಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಇದಕ್ಕೆ ಮೊಸರು ಕೂಡ ಸೇರಿಸಿದ್ರೆ ಚೆನ್ನಾಗಾಗುತ್ತೆ. ನಾನು ಮೊಸರು ಸೇರಿಸ್ತಾ ಇಲ್ಲ. ಒಂದೇ ಸರಿ ನೀರು ಹಾಕಿ ಕಲಿಸ್ಬೇಡಿ. ಅಷ್ಟಷ್ಟೇ ನೀರನ್ನು ಹಾಕ್ಕೊಂಡು ಹಿಟ್ಟಿನ ಹದವನ್ನು ಸರಿಯಾಗಿ ಮಾಡ್ಕೊಳ್ಳಿ. ಅಂದರೆ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಮೃದುವಾಗಿ ಹಿಟ್ಟಿದ್ರೆ ರೊಟ್ಟಿ ತಟ್ಟೋದಕ್ಕೂ ಹಗುರಾಗುತ್ತೆ ಮತ್ತು ಸಾಫ್ಟಾಗಿ ಬರುತ್ತೆ. ಈ ರೀತಿ ಸ್ವಲ್ಪ ನೀರು ಸೇರಿಸ್ಕೊಂಡು ಸಬ್ಬಸಿಗೆ ಸೊಪ್ಪಿನ ಪರಿಮಳನೇ ಚೆನ್ನಾಗಿ ಟೇಸ್ಟಾಗಿ ಬರಬೇಕು ಅಂದರೆ ಬೇರೆ ತರಕಾರಿಗಳನ್ನು ಸೇರಿಸ್ದೇ ಇದ್ದರೆ ರೊಟ್ಟಿ ರುಚಿಯಾಗಿ ಬರುತ್ತೆ. ಹಸಿ ಖಾರ ಹಾಕಿದ್ರಂತೂ ಸಖತ್ ಟೇಸ್ಟಿಯಾಗಿರುತ್ತೆ. ಸೊ ಒಣ ಖಾರಕ್ಕೂ ಕೂಡ ರುಚಿ ಆಗುತ್ತೆ, ಆದರೆ ಸ್ವಲ್ಪ ಕಲರ್ ಏನಾಗುತ್ತೆ ಅಂತ ಹೇಳಿದ್ರೆ ಚೇಂಜಾಗಿ ಬರುತ್ತೆ. ಸೊ ಈ ರೀತಿ ಏನು ಮಾಡಿ ಅಂತ ಹೇಳಿದ್ರೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಹಿಟ್ಟನ್ನು ನಾದ್ಕೊಳ್ಳಿ. ನೋಡಿ, ಈ ರೀತಿ ಮೆತ್ತಗೆ ಹಿಟ್ಟೇನಾಗಬೇಕು ಅಂದರೆ ರೆಡಿ ಆಗಬೇಕು. ರೆಡಿ ಆದಮೇಲೆ ಬಾಳೆನೋ ಅಥವಾ ಬಟರ್ ಪೇಪರು ಅಥವಾ ಮನೇಲಿರೋ ಪ್ಲಾಸ್ಟಿಕ್ ಕವರಿಂದ ನೀವೇನು ಮಾಡೋ ಅಂದರೆ ರೊಟ್ಟಿನ ತಟ್ಕೋಬೋದು. ಬಾಳೆಯಲ್ಲಿ ಮತ್ತು ಬಟರ್ ಪೇಪರಲ್ಲಿ ತಟ್ಟಿದರೆ ಡೈರೆಕ್ಟಾಗಿ ನಾವು ಹಂಚಿಗೆ ಹಾಕ್ಬೋದು. ಪ್ಲಾಸ್ಟಿಕ್ಕಲ್ಲಿ ಹಾಗಾಗೋದಿಲ್ಲ. ಬೆಸ್ಟ್ ಅಂತಂದರೆ ಬಾಳೆ ಅಥವಾ ಬಟರ್ ಪೇಪರೇ. ಸ್ವಲ್ಪ ಎಣ್ಣೆಯನ್ನು ಹಚ್ಕೊಂಡು ಅಥವಾ ನೀವೊಂದು ಸಣ್ಣ ಬೌಲಲ್ಲಿ ನೀರು ಹಾಕ್ಕೊಂಡು ನೀರು ಕೂಡ ಅದ್ಕೋಬೋದು. ಬೇಕಾದಷ್ಟು ಹಿಟ್ಟನ್ನು ತೆಗೆದುಕೊಂಡು ಏನು ಮಾಡಿ ಅಂತ ಹೇಳಿದ್ರೆ ರೊಟ್ಟಿ ತಟ್ಟಿ ಜಸ್ಟ್ ಬೆರಳಿಂದ ಫ್ರೆಶ್ ಮಾಡ್ತಾ ಹೋದರೆ ಸಾಕು. ರೊಟ್ಟಿ ಇರುತ್ತೆ ಅಂತ ಹೇಳಿದ್ರೆ ಅಗಲಾಗ್ತಾ ಹೋಗುತ್ತೆ. ಮಾಡೋದಕ್ಕೂ ಸುಲಭ ಮತ್ತು ಅಷ್ಟೇ ಆರೋಗ್ಯಕರವಾಗಿರ್ತಕ್ಕಂಥದ್ದು, ರುಚಿ ಕೂಡ ಇರ್ತಕ್ಕಂಥದ್ದು. ಇದಕ್ಕೆ ಕಾಯಿ ಚಟ್ನಿ ಕಾಂಬಿನೇಷನ್ ಹೇಳೋ ಅಥವಾ ಕೆಂಪು ಚಟ್ನಿ ಅಥವಾ ಮನೇಲಿರೋ ಚಟ್ನಿ ಪುಡಿಯನ್ನು ಏನು ಮಾಡ್ಬೋದು ಅಂದರೆ ಬಳಸ್ಬೋದು. ತುಂಬ ಟೇಸ್ಟಿಯಾಗಿ ಬರುತ್ತೆ. ಸೊ ಈ ರೀತಿ ನೋಡಿ, ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ರೊಟ್ಟಿಯನ್ನು ನೀವು ಬಡಿದ್ಕೊಳ್ಳಿ. ಇನ್ನು ರೊಟ್ಟೆ ಬೇಯಿಸುವಾಗ ನೀವು ಮೆತ್ತಗೆ ಬೇಕಾದರೂ ಬೇಯಿಸ್ಕೊಳ್ಳಿ ಅಥವಾ ಗರಿಯಾಗಾದರೂ ಬೇಯಿಸ್ಕೊಳ್ಳಿ. ಇಲ್ಲಿ ಹಂಚು ಕಾಯಕ್ಕೆ ಇಟ್ಟಿದ್ದೆ. ಸ್ವಲ್ಪ ನಾನೇನು ಮಾಡ್ತಾಯಿದ್ದೀನಿ, ಅಡುಗೆ ಕೊಬ್ಬರಿ ಎಣ್ಣೆಯನ್ನು ಹಂಚಿಗೆ ಹಾಕಿ ರೊಟ್ಟಿಯನ್ನು ತೆಗೆದು ಹಾಕ್ತಾಯಿದ್ದೇನೆ. ನೋಡಿ, ಈ ರೀತಿ ಅದು ಪೇಪರ್ ತಂತಾನೆ ಬಿಟ್ಕೊಂಡು ಬರುತ್ತೆ. ಲಿಡ್ ಕ್ಲೋಸ್ ಮಾಡಿ ಬೇಯಿಸೋದ್ರಿಂದ ಬೇಗ ಬೇಯುತ್ತೆ ಒಂದು, ಮತ್ತು ಸಾಫ್ಟ್ ಆಗುತ್ತೆ. ಹಾಗೆ ಓಪನ್ ಆಗಿ ಬೇಯಿಸಿದರೆ ಸ್ವಲ್ಪ ಕ್ರಿಸ್ಪಿಯಾಗಿ ಬರೋದಕ್ಕೆ ರೊಟ್ಟಿ ಅನುಕೂಲ ಆಗುತ್ತೆ. ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ರೊಟ್ಟಿಯನ್ನು ಏನು ಮಾಡಿ ಅಂತ ಹೇಳಿದ್ರೆ ಬೇಯಿಸ್ಕೊಳ್ಳಿ. ನೋಡಿ, ಮತ್ತು ಒಂದು ರೊಟ್ಟಿ ಬೇಯಲಿಕ್ಕೆ ಹಾಕಿ ಈಗ ಅದೇ ರೀತಿ ಎರಡನೇ ರೊಟ್ಟಿಯನ್ನು ನಾನೇನು ಮಾಡ್ತೀನಿ, ನನ್ನ ಮಗ ಇದ್ದಾನೆ ಸೊ ಅವನಿಗಾಗಿ ಪುಟ್ಟ ರೊಟ್ಟಿಯನ್ನು ತಟ್ತಾ ಇದ್ದೇನೆ. ನೋಡಿ, ಬಿಸಿ ಇರುವಾಗಲೇ ತಿಂದರೆ ಸಖತ್ ಟೇಸ್ಟಿಯಾಗಿರುತ್ತೆ. ಅದರಲ್ಲೂ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದ್ರಂತೂ ಭಯಂಕರ ರುಚಿ. ಆರಿದ ಮೇಲೆ ಅಷ್ಟು ಟೇಸ್ಟ್ ಅನಿಸಲ್ಲ ರೊಟ್ಟಿ. ಈ ತಾಲಿಪಟ್ಟಾಗಲಿ ಈ ರೀತಿ ಮಾಡಿದ ರೊಟ್ಟಿ ಆಗಲಿ ಬಿಸಿ ಇರುವಾಗಲೇ ತಿನ್ನಬೇಕು. ವಿಡಿಯೋ ನೋಡ್ತಾ ಇರೋರು ನೀವ್ಯಾವ ರೀತಿ ಅಕ್ಕಿ ರೊಟ್ಟಿ ಮಾಡ್ತೀರಾ ಕಮೆಂಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಸೊ ರೊಟ್ಟಿ ಏನಾಯಿತು ಅಂತ ಹೇಳಿದ್ರೆ ಬೇಯ್ತಾ ಇದೆ. ಈ ರೊಟ್ಟಿ ಬೆಂದಿದ್ದೆ. ಈ ರೊಟ್ಟಿಯನ್ನು ಕೂಡ ನಾನು ಏನು ಮಾಡ್ತೀನಿ, ಬೇಯಿಸ್ಕೊಳ್ತಾ ಇದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಕಲರ್ ಕೂಡ ಚೆನ್ನಾಗಿ ಕಾಣ್ತಾ ಇದೆ. ಹಾಗೆ ಹಂಚು ಕೂಡ ಹಿಡಿದೇನೆ ಬರ್ತಾಯಿದೆ. ಈ ರೀತಿ ಸೌಟಿಂದ ಒತ್ತಿ, ಅಂದರೆ ಒಂದು ಕಡೆ ಎಲ್ಲಾದರೂ ದಪ್ಪ ಇದ್ದರೆ ಸೌಟಿಂದ ಒತ್ತೋದ್ರಿಂದ ಏನಾಗುತ್ತೆ ಅಂದರೆ ಚೆನ್ನಾಗಿ ರೊಟ್ಟಿ ಬೇಯುತ್ತೆ. ಮೇಲೆ ಬೇಕಾದರೆ ಎಣ್ಣೆ ಹಾಕ್ಕೊಳ್ಳಿ. ಆಯಿಲ್ ಜಾಸ್ತಿ ಆಗುತ್ತೆ ಅನ್ನೋರು ಬೇಡ, ಮೊದಲು ಹಾಕಿದ್ದೆ ಸಾಕು. ಈಗ ಅದೇ ರೀತಿ ಎರಡನೇ ರೊಟ್ಟಿಯನ್ನು ಕೂಡ ಏನು ಮಾಡ್ತೀನಿ, ಬೇಯಿಸ್ಕೊಳ್ತಾ ಇದ್ದೇನೆ. ಇದಕ್ಕೆ ಖಾರ ಉಪ್ಪು ಹದವಾಗಿತ್ತು ಅಂತ ಹೇಳಿದರೆ ಯಾವ ಚಟ್ನಿ ಏನೂ ಬೇಡ, ಹಾಗೆ ಬಾಯಲ್ಲಿ ಬಿಸಿ ಬಿಸಿ ರೊಟ್ಟಿ ಮಾಡಿಕೊಡ್ತಾ ಇದ್ದರೆ ತಿಂತಾನೇ ಇರ್ಬೋದು.
ಇಲ್ಲಿ ನೋಡಿ, ಇದು ಕೂಡ ಎಷ್ಟು ಚೆನ್ನಾಗಿ ಬಂತು. ಈ ರೀತಿ ರೊಟ್ಟಿಯನ್ನು ಮಾಡಿಕೊಂಡು ತಿನ್ನಿ, ಆರೋಗ್ಯವಾಗಿರಿ. ಮತ್ತು ಈ ರೊಟ್ಟಿ ಕೂಡ ರೆಡಿ ಆಯಿತು. ಇದು ನನ್ನ ಮಗನಿಗೋಸ್ಕರ ರೊಟ್ಟಿ, ಹಾಗಾಗಿ ಸಣ್ಣ ರೊಟ್ಟಿಯನ್ನು ತಟ್ಟಿದ್ದೆ ಅಂತ ಆವಾಗಲೇ ಹೇಳಿದೆ. ವಿಡಿಯೋ ನೋಡ್ತಿರೋರು ಎಲ್ಲರೂ ಒಂದ್ಸರಿ ಈ ರೊಟ್ಟಿಯನ್ನು ಟ್ರೈ ಮಾಡಿ ನೋಡಿ, ಸಖತ್ ಟೇಸ್ಟಿಯಾಗಿರುತ್ತೆ. ಬೇರೆ ಬೇರೆ ಸೊಪ್ಪುಗಳನ್ನು ಬಳಸಿನೂ ಕೂಡ ರೊಟ್ಟಿಯನ್ನು ಮಾಡ್ಬೋದು. ಬರೀ ಸಬ್ಬಸಿಗೆ ಸೊಪ್ಪು ಅಷ್ಟೇ ಅಲ್ಲ, ಪಾಲಕ್ ಸೊಪ್ಪಿದ್ದಾಗ ಪಾಲಕ್ಕು, ನುಗ್ಗೆ ಸೊಪ್ಪು, ಮೆಂತ್ಯ ಸೊಪ್ಪನ್ನು ಕೂಡ ಹಾಕಿ ಈ ರೀತಿ ರೊಟ್ಟಿಗಳನ್ನು ಮಾಡ್ಕೊಳ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಅಷ್ಟೇ ಸಾಫ್ಟಾಗಿ ಬಂದಿದೆ ರೊಟ್ಟಿ. ನಾನಿವತ್ತಿದನ್ನು ನುಗ್ಗೆಕಾಯಿ ಸಾಂಬಾರು ಜೊತೆ ರೊಟ್ಟಿಯನ್ನು ಕಾಂಬಿನೇಷನನ್ನಾಗಿ ಮಾಡ್ತಾಯಿದ್ದೇನೆ ಅಲ್ವಾ. ನೋಡಲಿಕ್ಕೂ ಎಷ್ಟು ಚೆನ್ನಾಗಿ ಕಾಣ. ಇದು ಆರದಂಗೆ ರೊಟ್ಟಿ ಮತ್ತು ಸಾಫ್ಟ್ ಆಗ್ತಾ ಹೋಗುತ್ತೆ. ಥ್ಯಾಂಕ್ ಯು ಒನ್ಸ್ ಅಗೇನ್.